ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿದಿನ ದಿನದ ಭವಿಷ್ಯದಲ್ಲೂ ಕೂಡ ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಲೇ ಇದ್ದೇನೆ. ಇವತ್ತು ಅದನ್ನೇ ಕೊಡ್ತಾ ಇದ್ದೇನೆ. ನೋಡಿ, ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವನದ ಗುರಿಯ ಸಕ್ಸಸ್ಗೋಸ್ಕರ ಈ ಸಕ್ಸಸ್ ಮಂತ್ರ ಜೊತೆಗೆ ನಿಮ್ಮ ಫೋಕಸ್ ಹೇಗಿರಬೇಕು ಅನ್ನೋದು ನಾನಿವತ್ತು ತಿಳಿಸ್ಕೊಡ್ತೇನೆ. ನಿಜವಾಗ್ಲೂ ಇದನ್ನು ಸರಿಯಾಗಿ ಯಾರು ಅನುಸರಣೆಯನ್ನು ಮಾಡ್ತಾರೋ ಅವರ ಗೋಲ್ ರೀಚ್ ಮಾಡಬಹುದು. ಹಾಗಂತ ನಿಮ್ಮ ಗೋಲ್ ಏನಾದರೂ ಗುಡ್ ಇರಬೇಕು, ಗುರುಗಳ ಎಫರ್ಟ್ ಆಗ್ತಾಯಿಷ್ಟಕ್ಕೆ ನಾನು ಇದನ್ನು ಮಾಡ್ತೀನ, ನೆವರ್. ನಿಮ್ಮ ಯೂಶ್ವಲಿ ಅರ್ಸ್ಕೋಪಲ್ಲಿರಬೇಕು. ಸೊ ಒಂದು ಗುರಿ ಸಾಧ್ಯತೆ, ನಿಮ್ಮ ಎಫಿಷಿಯನ್ಸಿ ನೋಡಿಕೊಂಡು ಆ ಗುರಿಯ ತಲುಪ್ತಕ್ಕಂಥ ವಿಧಾನಗಳು ಹೇಗೆ ನಾನು ತಿಳಿಸ್ಕೊಡ್ತೇನೆ. ಕೊನೆಯ ಭಾಗವರೆಗೂ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಶನಿವಾರ ಈ ದಿನ ಸಪ್ತಮಿ ತಿಥಿ ಇರತಕ್ಕಂಥದ್ದು, ಕೃಷ್ಣಪಕ್ಷ ಶುಕ್ಲ ಯೋಗ ಇರತಕ್ಕಂಥ ಸಮಯ, ಬವ ಹಾಗೆ ಬಾಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 7 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3 ಗಂಟೆ 40 ನಿಮಿಷ ಮಧ್ಯಾಹ್ನದವರೆಗೆ. ಗುಳಿಕ ಕಾಲ ಬೆಳಗ್ಗೆ 5 ಗಂಟೆ 50 ನಿಮಿಷದಿಂದ 7 ಗಂಟೆ 29 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 5 ಗಂಟೆ 40 ನಿಮಿಷದಿಂದ 6 ಗಂಟೆ 33 ನಿಮಿಷದವರೆಗೂ ಕೂಡ ಉತ್ತಮ ಸಮಯವಿಲ್ಲ. ತದನಂತರದಲ್ಲಿ ಕಟ್ಟಕ ಮೃತ್ಯುದೋಷ 11 ಗಂಟೆ 51 ನಿಮಿಷ ಬೆಳಗಿನಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ. ಚಂದ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾರಿಗೆ ಯಾವ ಫಲ ಪ್ರಾಪ್ತಿ ಆಗ್ತದೆ ನೋಡೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವ್ರಿಗೆ ನೋಡಿ, ತಾಯಿ ಅಥವಾ ತಾಯಿಯ ವರ್ಗದವರಿಂದ ಆಗಿರ್ಬೋದು, ಅಥವಾ ಒಂದು ಹೈನುಗಾರಿಕೆ ವಿಚಾರದಲ್ಲಾಗಿರ್ಬೋದು, ಅಥವಾ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ತನ್ನದೇ ಆಗಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ, ಯಾವುದಾದ್ರೂ ಒಂದು ಸಂಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರಾಗಿರ್ಬೋದು, ಮೇಷರಾಶಿಯವರು ವಿದ್ಯಾರ್ಥಿಗಳಾಗಿರ್ಬೋದು, ಈ ದಿನ ಖಂಡಿತವಾಗಿ ಒಂದು ಸಾಧನೆ, ಹಣಕಾಸು ಇವೆಲ್ಲ ಲಭ್ಯವಾಗೋದು ಸತ್ಯ. ನಿಜವಾಗ್ಲೂ ಮೇಷರಾಶಿಯವ್ರಿಗೆ ದಿನ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭದ ವಾತಾವರಣ ಇರುತ್ತೆ. ಪ್ರತಿಷ್ಠೆ ಹೆಚ್ಚಿಕೊಳ್ತಕ್ಕಂಥ ದಿನ ಮೇಷರಾಶಿಯವ್ರಿಗೆ. ದಶಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಹಣಕಾಸು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರುತ್ತೆ. ಖಂಡಿತ ಚೆನ್ನಾಗಿದೆ ಮೇಷರಾಶಿಯವರು, ಒಳ್ಳೆಯದಾಗಲಿ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ವೃಷಭ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದ ಒಂದು ಸಾಧ್ಯತೆಗಳು ಬರುತ್ತೆ. ಮನಸ್ಥಿತಿ ಅನೇಕ ಬದಲಾವಣೆಗೆ ಇವತ್ತು ಪ್ರೇರೇಪಿತವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಒಂದು ರೀತಿಯಾಗಿ ಏನು ಫ್ಲಕ್ಚುಯೇಟಿಂಗ್ ಅನ್ನೋದಕ್ಕಿಂತ ಬಹಳ ಮುಖ್ಯ, ಏನಾದರೂ ನಾನಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಸ್ಥಿರತೆ ನಿಮ್ಮಲ್ಲಿ ಬರುತ್ತೆ. ಗುರು ಹಿರಿಯರ ಮೇಲೆ ಒಳ್ಳೆಯ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥದ್ದು. ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ತಾಯಿಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಗೌರವ, ಹಾಗೆ ಮಾತಿನ ಮೂಲಕ ಧನ ಸಂಪಾದನೆ ಇರತಕ್ಕಂಥ ದಿನ ಕೂಡ ಆಗ್ತದೆ. 9ರ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಭಾಗ್ಯೋದಯದ ಕಾಲ. ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಕೆಲಸದಲ್ಲಿ ಹೊರತುಪಡಿಸಿದ್ರೆ ಖಂಡಿತವಾಗಿ ವೃಷಭ ರಾಶಿಯವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಲ. ಮಿಥುನ ರಾಶಿ ಫಲಾಫಲ. ಮಿಥುನ ರಾಶಿಯವ್ರಿಗೆ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಮಾತಿನಿಂದ ಸಮಸ್ಯೆ, ಅದೇ ಮಾತಿನಿಂದ ಹಣ, ಹಾಗೆ ಇದ್ದಕ್ಕಿದ್ದಾಗೆ 12 ಮನಿ ಪ್ರಾಪ್ತಿ. ಅಂದರೆ ನೀವು ಸಂಪಾದನೆ ಮಾಡಿಲ್ಲೇ ಇರತಕ್ಕಂಥ ಹಣಕಾಸು ಈ ದಿನ ಸ್ವಲ್ಪ ಸಾಧ್ಯತೆ ಬರುತ್ತೆ. ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳನ್ನು ತಪ್ಪಿಸಿ. ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ದಿನವಾದ್ದರಿಂದ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ, ಮನೆಯಲ್ಲೇ ಶಿವನ ಮೂರ್ತಿ ಇದ್ದರೆ ಮಂತ್ರವನ್ನು ಹೇಳಿ, ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ, ಈ ಮಂತ್ರದ ಮುಖೇನ ಕ್ಷೀರಾಭಿಷೇಕವನ್ನು ಮಾಡಿ ಖಂಡಿತವಾಗಿ ನಿಮಗೆ
ಸುಲಭದ ಪರಿಹಾರ, ಹಾಗೆ ಸಮಸ್ಯೆಗಳು ದೂರ ಆಗುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಕಟಕ ರಾಶಿಯವ್ರಿಗೆ ಆದಷ್ಟು ಈ ದಿನ ತನ್ನ ವ್ಯವಹಾರವನ್ನು ಹೇಗೆ ವೃದ್ಧಿಸ್ಕೋಬೇಕು, ವ್ಯವಹಾರದಲ್ಲಿ ಹೇಗೆ ಶುಭ ಫಲ ಪ್ರಾಪ್ತಿಯನ್ನು ಮಾಡ್ಕೋಬೇಕು, ವ್ಯವಹಾರದಲ್ಲಿ ಉತ್ಕೃಷ್ಟತೆ ಹೇಗೆ ಆಗಬೇಕು, ಜನಾನುರಾಗಿ ಹೇಗೆ ಆಗಬೇಕಾಗುತ್ತೆ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಈ ರೀತಿಯಾದಂಥ ಎಲ್ಲ ಮನೋಕಾಮನೆಗಳು ಇದರ ಕಟಕ ರಾಶಿಯವ್ರಿಗೆ ಕಾಣುತ್ತೆ. ತನ್ನ ಮನೋಕಾಮನೆಗಳು ಈಡೇರಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಕೂಡ ಈ ದಿನ ಒಂದು ಕಟಕ ರಾಶಿಯವರಿಗೆ ಬರ್ತದೆ. ಆದರೂ ಕೂಡ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಸಂಗಾತಿಯೊಟ್ಟಿಗೆ ಬಾಂಧವ್ಯ ವ್ಯಾವಹಾರಿಕವಾಗಿರ್ತಕ್ಕಂಥ ನಡತೆ ಇದನ್ನೆಲ್ಲ ಕಂಡು ಬರುತ್ತೆ. ಕಟಕ ರಾಶಿಯವ್ರಿಗೂ ಶುಭದ ಕಾಲ. ಸಿಂಹರಾಶಿಯ ಫಲ. ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ತಲ್ಲೀನತೆ ಇರುತ್ತೆ, ಸ್ವಲ್ಪ ಜಿಪುಡುತನ ಕಾಡುತ್ತೆ, ಜೊತೆಗೆ ಹಣಕಾಸಿನ ವ್ಯವಸ್ಥೆ ಅಥವಾ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ. ಬಟ್ ಏನಪ್ಪ, ಈ ದಿನ ಸಾಲದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳು ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವಿಪರೀತ ಕೋಪ ಇರುತ್ತೆ, ಅದು ಆರೋಗ್ಯದಲ್ಲಿ ಸಮಸ್ಯೆ ಮಾಡುತ್ತೆ. BP ಮತ್ತೊಂದು ಇರ್ತಕ್ಕಂಥವ್ರಿಗೆ ಇದು ಅಷ್ಟು ಉತ್ತಮತೆ ಇಲ್ಲ. ಶಿವನ ಧ್ಯಾನ ಬಹಳ ಮುಖ್ಯ. ಯಾವುದೇ ಶತ್ರು ಮತ್ತೊಂದು ಕಾಟ ಮಾಡೋಕ್ಕೆ ಹೋಗಬೇಡಿ. ಬಟ್ ಕೆಲಸದಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ. ಅತ್ಯಂತ ಸುಲಭದ ಪರಿಹಾರ ಮಾರ್ಗವ ಅಂದರೆ ಸಿಂಹರಾಶಿಯವರು ಶಿವನ ಮಂತ್ರ ಓಂ ನಮಃ ಶಿವಾಯ, ಶಿವಾಯ ಓಂ, ಓಂ ನಮಃ ಶಿವಾಯ, ಶಿವಾಯ ಓಂ. ಕೇವಲ ಶಿವನ ಮಂತ್ರ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಕನ್ಯಾ ರಾಶಿಯ ಫಲಾಫಲ. ಕನ್ಯಾ ರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷತೆ, ಲಾಟರಿ ಯೋಗ ಇರ್ತಕ್ಕಂಥ ದಿನ. ಅಂದರೆ ಅರ್ಥಾತ್ ಏನಾದರೂ ಅವರು ಟ್ರೇಡಿಂಗು, ಲಾಟ್ರಿ ಪರ್ಚೇಸ್ ಮಾಡಿದರು ಅಥವಾ ಇನ್ನೊಂದು ಯಾವುದಾದ್ರೂ ಈ ಒಂದು ಗ್ಯಾಮ್ಲಿಂಗ್ ವಿಚಾರದಲ್ಲಿ ಸ್ವಲ್ಪ ಲಾಭದ ವಾತಾವರಣ ಇರ್ತಕ್ಕಂಥ ದಿನವಾಗ್ತದೆ. ಪ್ರೀತಿಯ ಮನೋಭಾವತೆ ಇರುತ್ತೆ. ಮೇಲಾಗಿ ಫಾಸ್ಟ್ ಮೈಂಡ್ ಕೂಡ ಅಷ್ಟೇ ಸ್ಥಿರವಾಗಿರ್ತಕ್ಕಂಥದ್ದು. ಬಟ್ ಭಾಳಷ್ಟು ಕೂಡ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಷೇರು ಮಾರ್ಕೆಟೇ ಆಡ್ತಕ್ಕಂಥವ್ರಿಗೆ, ಅಂದರೆ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಲಾಭದ ದಿನವಾಗಿ ಪರಿಣಾಮವನ್ನು ಬೀಳುತ್ತೆ. ಬಟ್ ಈ ದಿನ ಕನ್ಯಾ ರಾಶಿಯವ್ರಿಗೆ ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ತುಲಾರಾಶಿಯ ಫಲಾಫಲ. ನೀವು ಖಂಡಿತ ತುಲಾರಾಶಿಯವ್ರಿಗೆ ಶುಭವಿದೆ, ಬಟ್ ನೀವು ನಿರ್ಧಾರಗಳನ್ನು ತಪ್ಪಾಗಿ ತಗೊಳ್ಳೋದ್ರಿಂದ ಸಮಸ್ಯೆಗಳು ಬರುತ್ತೆ. ಯಾವಾಗಲೂ ಕೂಡ ಈ ದಿನ ಮನೆ, ನಿಮ್ಮ ಆಸ್ತಿಯ ಬಗ್ಗೆ ಆಲೋಚನೆಗಳನ್ನು ನಡೆಸ್ತೀರಾ. ತಂದೆಯ ಒಂದು ಆಸ್ತಿಯ ವಿಚಾರದಲ್ಲಿ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಕೂಡ ಬರ್ತದೆ. ಬಟ್ ಅಫ್ಕೋರ್ಸ್ ತುಲಾರಾಶಿ ಸಾಧ್ಯವಾದಷ್ಟು ಸರಿಯಾದಂಥ ನಿರ್ಧಾರಗಳು ಮಾತ್ರ ಶುಭವನ್ನು ಕೊಡುತ್ತೆ, ಅದರ್ವೈಸ್ ಕಷ್ಟ. ಒಳ್ಳೆಯ ನಿರ್ಧಾರ ತಗೊಳ್ಳಿ, ಶುಭವಾಗ್ತದೆ. ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಸುಮ್ಮನೆ ಇರ್ದಾರ್ದಲ್ಲೇ ಇರುವೆ ಬಿಟ್ಕೊಂಡ್ರು ಅಂತಾರ. ಯಾವುದಾದ್ರೂ ಒಂದು ಕಾರ್ಯ ಅಂದರೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇದ್ದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ನಥಿಂಗ್ ಬ್ಯಾಡ್, ಏನು ತೊಂದರೆ ಇಲ್ಲ. ಸ್ವಲ್ಪ ಪ್ರಯಾಣಗಳು, ಕಾರ್ಯದಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ಇರುತ್ತೆ. ನಿಮ್ಮ ಒಂದು ಎಫರ್ಟಿಂದ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಇರುತ್ತೆ. ಮಾತುಕತೆ ಸ್ವಲ್ಪ ಗಡಿಸಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಶುಭದಾಯಕ. ಮನೆಯಿಂದ ಜಾಸ್ತಿ ಆಚೆ ಉಳಿತಕ್ಕಂಥ ದಿನವಾಗ್ತದೆ ಈ ದಿನ. ಹಾಗೆ ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರು ಆದಷ್ಟು ತನ್ನ ಕುಟುಂಬದ ಮೇಲೆ ಕಾನ್ಸಂಟ್ರೇಷನ್ನು, ಹಣಕಾಸಿನ ಮೇಲೆ ಕಾನ್ಸಂಟ್ರೇಷನ್ನು, ಹೇಗೆ ಹಣ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿರ್ತೀರ. ಮಾತು ಸಾಫ್ಟಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಕಾಣ್ತಕ್ಕಂಥದ್ದು ಇರುತ್ತೆ. ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳನ್ನು ಇದನ್ನು ತಲೆಯಲ್ಲಿ ಹಾಕೊಡಲ್ಲ, ಬೇಡವಾದ ವಿಚಾರ ಅದು ಬಿಟ್ಬಿಡೋಣ ಅಂತಕ್ಕಂಥ ಮನೋಭಾವತೆ ಈ ಧನುರಾಶಿಯವರಿಗೆ ಬರುತ್ತೆ. ಬಟ್ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರ. ಅದರಲ್ಲಿ ವಿಶೇಷವಾಗಿ ಅರ್ಥಕ್ಕೆ, ಅಂದರೆ ಅರ್ಥಾತ್ ಈ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಳ್ತೀರಾ. ಅದರ್ವೈಸ್ ಅದು ಬಿಟ್ಟರೆ ಎಲ್ಲ ಶುಭವಿರ್ತಕ್ಕಂಥದ್ದು ಇರುತ್ತೆ. ಹಾಗೆ ಮಕರ ರಾಶಿ. ಮಕರ ರಾಶಿ ಆದಷ್ಟು ಸ್ವಾರ್ಥತೆಯಿಂದ ಕೂಡಿರ್ತದೆ ಈ ದಿನ. ಏನು ಮಾಡಿದ್ರು ನನ್ನಿಂದ ಆಯಿತು, ಏನು ಸಂಗಾತಿ ಮೇಲೆ ನಾನು ಮಾಡಿದೆ, ಇದು ನನ್ನಿಂದ ಆಯಿತು ಅಂತಕ್ಕಂಥ ಮನೋಭಾವತೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ತರುತ್ತೆ. ಆದಷ್ಟು ಈ ದಿನ ಹಣಕಾಸಿನ ಮೇಲೆ ಜಾಗರೂಕತೆ ಇಟ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ಮಕರ ರಾಶಿಯಾಗಿ ನಡೆಯುತ್ತೆ. ಹೆಚ್ಚು ಸ್ವಾರ್ಥತೆ, ತನ್ನ ಸುಖ, ಹಾಗೆ ನಾನು ಹೇಗೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಕುಂಭರಾಶಿಯ ಫಲ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ.
ಒಂದು ಯಾವುದಾದ್ರೂ ವಿಪರೀತವಾಗ್ಬೋದು, ಸಾಲದ ಒತ್ತಡ ಆಗ್ಬೋದು ಅಥವಾ ನಿಮಗೆ ಆರೋಗ್ಯದಲ್ಲಿ ಒತ್ತಡ ಯಾವುದಾದ್ರೂ ಒಂದು ವಿಪರೀತವಾಗಿ ಬರುತ್ತೆ. ಬಟ್ ಒನ್ ಥಿಂಗ್, ಇದ್ದಕ್ಕಿದ್ದಾಗೆ ಹಣಕಾಸಿನಲ್ಲೂ ಬರ್ತದೆ, ಅಥವಾ ಹಣ ಹೇಗೆ ಸಂಪಾದನೆ ಮಾಡಬೇಕು, ಇಲ್ಲೀಗಲ್ ಆಗಿ ಮಾಡ್ತಕ್ಕಂಥ ಹಣ ಹೇಗೆ ಅಂತಕ್ಕಂಥ ಮನೋಭಾವತೆ ಕುಂಭರಾಶಿಗೆ ಬರುತ್ತೆ. ಹೇಗಾದರೂ ಮಾಡ್ಬೋದು, ಈ ದಿನ ನಾನು ಸಾಲ ತೀರಿಸಲೇಬೇಕು ಅಂತಕ್ಕಂಥ ಮನೋಭಾವತೆ, ಈ ಥರದ ಮನೋಭಾವತೆ ಇರುತ್ತೆ. ಶಾಂತ ರೀತಿಯ ವರ್ತನೆ ಕುಂಭರಾಶಿಯವರಿಗೆ ಶುಭ. ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳಿದ್ರೆ ಇನ್ನಷ್ಟು ಶುಭದ ಕಾಲವಾಗ್ತದೆ. ಹಾಗೆ ಮೀನರಾಶಿಯ ಈ ದಿನ ಫಲಾಫಲ, ಮಕ್ಕಳ ಚಿಂತನೆಗಳು, ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ, ಲಾಭ, ಇವೆಲ್ಲ ಯೋಚನೆಗಳನ್ನು ಮಾಡ್ತೀರಾ. ಅದೇ ರೀತಿಯಾಗಿ ಈ ಥರ ಮೀನರಾಶಿಯವ್ರಿಗೂ ಇರುತ್ತೆ. ಸ್ನೇಹಿತರಿಂದ ಶುಭದ ಒಂದು ಕಾಲವಾಗ್ತದೆ. ಜೊತೆಗೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯಗಳು ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಆದಷ್ಟು ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಈ ಮೀನರಾಶಿಯವ್ರಿಗೆ ಈ ದಿನ ತೋರಿಸ್ತದೆ. ಒಟ್ಟಾರೆಯಾಗಿ ಮೀನರಾಶಿಯವ್ರಿಗೂ ಕೂಡ ಶುಭದ ಕಾಲ. ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಚಂದ್ರ ಸಂಚಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಶುಭವಿದೆ, ಲಾಭವಿದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಪ್ರತಿಯೊಬ್ಬರೂ ಯಾರಾದರೂ ಆಗಿರಲಿ, ವಿದ್ಯಾರ್ಥಿಗಳಾಗಿರ್ರಿ, ಸಾಧಕರಾಗಿರ್ರಿ, ಬಿಸ್ನೆಸ್ಮೆನ್ಗಳಾಗಿರಲಿ, ಫೋಕಸ್ ಆನ್ ಒನ್ ಏಮ್. ಒಂದು ಗುರಿಯನ್ನು ಇಟ್ಕೊಳ್ಳಿ. ಒಂದು ಗುರಿಯನ್ನು ಇಟ್ಟು ಫೋಕಸ್ ಮಾಡಿ ಸಾಧ್ಯವಾದಷ್ಟು ಕೂಡ ಅದನ್ನು ಹೇಗೆ ನಾನು ಅದನ್ನು ತಲುಪಬೇಕು ಅಂತಕ್ಕಂಥ ಪ್ರತಿದಿನ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳಾಗಿರಬಹುದು ಅಥವಾ ಇನ್ನಿತರೆ ವಸ್ತುಗಳಾಗಿರ್ಬೋದು, ಅದನ್ನು ಆದಷ್ಟು ಕೂಡ ಪೂರ್ವ ಅಥವಾ ಉತ್ತರದಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ, ಅಥವಾ ಗೋಡೆಗೆ ಆ ಥರದ ಚಿತ್ರಗಳನ್ನಾದರೂ ಹಾಕಿ. ಪ್ರತಿದಿನ ನೀವು ಶ್ರದ್ಧಾ ಅಂದರೆ ಯಾವ ರೀತಿ, ನಾನು ಏನಾದರೂ ಆಗಲಿ ಅಫ್ಕೋರ್ಸ್ ನಾನು ಆ ಗುರಿಯನ್ನು ರೀಚ್ ಮಾಡೇ ಮಾಡ್ತೀನಿ, ನಾನು ಸಮರ್ಥನಿದ್ದೇನೆ ಅಂತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಪ್ರತಿ ರಾತ್ರಿ ಭಾಳ ವಿಶೇಷವಾಗಿ ಮಲಗಬೇಕಾದ್ರೆ ನಾನು ನನ್ನ ಗುರಿಯನ್ನು ತಲುಪ್ತೀನಿ, ನನಗೆ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಬಲವಿದೆ, ಛಲವಿದೆ ಅಂತಕ್ಕಂಥ ಮನಸ್ಸನ್ನು ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಿಜವಾಗ್ಲೂ ಇದನ್ನು ಕನಿಷ್ಠ ಪಕ್ಷ 21 ಬಾರಿ ಉತ್ತರಾಭಿಮುಖವಾಗಿ ಕೂತು ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಾರ್ಯಪ್ರವೃತ್ತಿಯಾಗಿ ಖಂಡಿತವಾಗಿ ನಿಮ್ಮ ಡೆಸ್ಟಿನಿಯನ್ನು ತಲುಪತಕ್ಕಂಥ ಸಾಧ್ಯತೆಗಳು ಬಂದೇ ಬರುತ್ತೆ. ಸ್ವಾಭಾವಿಕವಾಗಿರತಕ್ಕಂಥ ನೈಸರ್ಗಿಕವಾಗಿಯೇ ಸಪೋರ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.